Sixth question, x square plus 3x plus 1 equals x minus 2 whole square. x square plus 3x plus 1 ಇದು ಹಾಗೆ ಇರಲಿ ಈಕ್ವಲ್ಸ್ ನೋಡಿ ಇದು ಎಕ್ಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಇದೆ. ಸೊ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಸೊ ಇದು ಇದರ ಎಕ್ಸ್ಪೆನ್ಷನ್, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ನ ಎಕ್ಸ್ಪೆನ್ಷನ್. ಸೊ ಈ ಫಾರ್ಮಲ್ಲಿ ಇರೋದ್ರಿಂದ ಸೊ ಇದನ್ನು ಕೂಡ ಎ ಮೈನಸ್ ಬಿ ಹೋಲ್ ಫಾರ್ಮಲ್ಲಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನಾಗ್ತದೆ, a means x, so x square, b means 2, so b square that is 4 minus 2, a means what, x, b means 2. Okay, so x square plus 3x plus 1. So if you bring this x square to this side, this becomes minus x square minus 4, 2 into 2 4x, so plus 4x equals 0. Okay, so x square minus x square get cancels. 3x plus 4x that is 7x plus 1 minus 4 that is minus 3 equals 0. So this is not a quadratic equation. Why? Because we know that the standard form of a quadratic equation or the quadratic equation is ax square plus bx plus c equals 0, where a should not be equals to 0. So one ವೇಳೆ ಏನಾದರೂ a 0 ಆಯಿತು ಅಂತಂದರೆ ಸೊ ದಿಸ್ ಹೋಲ್ ಟರ್ಮ್ ಬಿಕಮ್ಸ್ 0. ಅಲ್ಲಿಗೆ ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಏನಾಗ್ಬಿಡ್ತದೆ, ಲೀನಿಯರ್ ಈಕ್ವೇಷನ್ ಆಗ್ಬಿಡ್ತದೆ. ಇಷ್ಟೇ ಉಳಿತದೆ ಬಿ ಎಕ್ಸ್ ಪ್ಲಸ್ ಸಿ, ಅದೇನಾಗ್ತದೆ ಲೀನಿಯರ್ ಈಕ್ವೇಷನ್ ಆಗ್ತದೆ. ನೋಡಿ ಇದು ಲೀನಿಯರ್ ಈಕ್ವೇಷನ್ನು ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲ. ಏಕೆ ಅಂತಂದರೆ ಎ ಎಕ್ಸ್ ಸ್ಕ್ವೇರ್ ಟರ್ಮೇ ಇಲ್ಲ ಅಂದ್ರೆ ಅರ್ಥ ಎ ಈಕ್ವಲ್ಸ್ ಟು 0 ಅಂತ. ಸೊ ದಟ್ಸ್ ವೈ ದಿಸ್ ಇಸ್ ನಾಟ್ ಅನ್ ಕ್ವಾಡ್ರಾಟಿಕ್ equation. Yes.